नमस्कार गुरुकुल। सुमतिभिरनुमेजं शुभकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येयमम्नायकेयं सदजमसदजेजं श्रीसहाजं भजेयम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतले श्रीमद्भागवते महापुराणे तृतीयस्कन्धे अष्टमाध्याये अद्य कथानुवादे सति किञ्चित् पूर्वकथानुवादः। ಕೃಷ್ಣನಿಗೆ ಮನುಷ್ಯರ ತರ ದೇಹ ಇದೆ ಅಂತ ವಿದುರರಿಗೆ ಅನ್ನಿಸ್ತಾ ಇದೆ. ವಸ್ತುತಃ ಕೃಷ್ಣನಿಗೆ ಅಂಥ ಶರೀರ ಇರಲಿಲ್ಲ. ಅದು ಅಲೌಕಿಕ ಶರೀರ, ಸಾಮಾನ್ಯ ಜನರಿಗೆ ಇರುವಂತಹ ಶರೀರ ಅಲ್ಲ. ಅಂದ್ರೆ ಆ ಥರದ್ದಲ್ಲ. ಅಲ್ಲ, ಕೃಷ್ಣನಿಗೆ ಜಡ ಶರೀರ ಒಪ್ಪಿ ದೇವರಿಗೆ ಶರೀರ ಇಲ್ಲ ಅಷ್ಟೇ ತಾನೆ ಅಂದ್ರೆ, ಅಯ್ಯೋ ದೇವರು ಕೃಷ್ಣ ಬೇರೆ ಅಲ್ಲ. ಕೃಷ್ಣನಿಗೆ ಜಡ ದೇಹ ಇದೆ ಅಂದ್ರೆ ದೇವ್ರಿಗೂ ಜಡ ದೇಹ ಇದೆ ಅಂತ ಅರ್ಥ. ಯಾಕೆ? ದೇವರು ಕೃಷ್ಣ ಅಂದ್ರೆ ಒಂದೇ ಅಂತ ಹೀಗೆ ಪ್ರಶ್ನೆ ಮಾಡಿಕೊಂಡು ಪ್ರಾರಂಭ ಮಾಡಿದ್ರು. ಮಾಡಿ ಕೊನೆಗೆ ವಿದುರರಲ್ಲಿ ಹೇಳ್ತಾರೆ, ದೇವರನ್ನ ನಾನು ಜಡದೇಹ ಇರೋನು ಅಂತ ಭಾವಿಸಿದ್ರೆ ಅದ್ ನನ್ ತಪ್ಪು, ನನ್ ಕಣ್ಣಿನ ದೋಷ. ಅದು ನಾ ತಿಳ್ಕೊಂಡಿರೋದ್ ತಪ್ಪು. ಹೊರತು ದೇವರಿಗೆ ಜಡವಾದ ದೇಹ ಇಲ್ವೇ ಇಲ್ಲ, ನನ್ ಕಣ್ಣಿಗೆ ಸರಿ ಕಾಣಿಸ್ತಾ ಇಲ್ಲ ಅಂತ ಅರ್ಥ, ಹೊರತು ದೇವರಲ್ಲಿ ದೋಷ ಇದೆ ಅಂತ ಅರ್ಥ ಅಲ್ಲ ಅಂತ ಹೇಳಿ ಮುಂದಕ್ಕೆ ಹೋದ್ರು. ಈ ಶ್ಲೋಕದಲ್ಲಿ ಅಂದ್ರೆ 18ನೇ ಶ್ಲೋಕದಲ್ಲಿ ಒಂದು ಶಬ್ದ ಬಂದಿದೆ, ಅರ್ಥಾಭಾವಂ ವಿನಿಶ್ಚಿತ್ಯ. ಅಂದ್ರೆ ಈ ಭಗವಂತನಿಗೆ ದೇಹದ ಸಂಬಂಧ ಆಗೋದಕ್ಕೆ ಏನು ಪ್ರಯೋಜನ ಇಲ್ಲ. ಭಗವಂತನಿಗೆ ಈ ದೇಹದಿಂದ ಆಗ್ಬೇಕಾಗಿದ್ದು ಏನೂ ಇಲ್ಲ, ಜಡವಾದ ದೇಹದಿಂದ. ಅಷ್ಟೇ ಅಲ್ಲ, ಜೀವನಿಗೂ ಈ ದೇಹದಿಂದ ಆಗ್ಬೇಕಾಗಿದ್ದು ಏನಿಲ್ಲ. ಯಾಕಂದ್ರೆ ಜೀವ ಇರೋವರೆಗೂ ಒಂದು ಸಂಸಾರದಲ್ಲಿರ್ಬೇಕು. ಇದು ದೇಹ ಇರೋವರೆಗೂ ಸಂಸಾರದಲ್ಲಿರ್ಬೇಕು ಆ ಜೀವ. ಆದ್ರೆ ಅಂಥ ಜೀವನಿಗೆ ಯಾವತ್ತು ಈ ದೇಹ ಹೋಗುತ್ತೆ ಆಗ ಅವನಿಗೆ ಮುಕ್ತಿ. ಹಾಗಾದ್ರೆ ದೇಹದ ಸಂಬಂಧ ದೇವರಿಗೂ ಬೇಡ, ಜೀವನಿಗೂ ಬೇಡ ಅಂತ. ಜೀವನಿಗೂ ಅದು ಅಪೇಕ್ಷೆ ಇಲ್ಲ. ಹಾಗಾದ್ರೆ ಜೀವನಿಗೆ ದೇಹ ಇದ್ದೇನು ಉಪಯೋಗ? ಸಾಧನೆ ಮಾಡಿದ್ರೆ ಉಪಯೋಗ ನಿಜ, ಆದ್ರೆ ಅದೇ ದೇಹ ಒಂದು ದಿವಸ ಹೋಗ್ಲೇಬೇಕು. ಹೋಗದೆ ಇದ್ರೆ ಆಗ ಜೀವ ತಾನು ಕಷ್ಟ ಪಡ್ಬೇಕಾಗಿ ಬರುತ್ತೆ, ಮತ್ತೆ ಮತ್ತೆ ಜನ್ಮ ಪಡೆದು. ಈ ರೀತಿ ಅರ್ಥಾಭಾವಂ ಅಂತ ಒಂದೇನು ಶಬ್ದ ಬಂತು, ಇದಕ್ಕೆ ಅರ್ಥ ಬಿಡಿಸಿದ್ರೆ ಏನಂದ್ರೆ, ಅರ್ಥ ಅಂದ್ರೆ ಪ್ರಯೋಜನ. ಪ್ರಯೋಜನ ಏನೂ ಇಲ್ಲ ಭಗವಂತನು ದೇಹ ಪಡಿಲಿಕ್ಕೆ. ಹಾಗೆ ಜೀವನಿಗೂ ಈ ದೇಹದಿಂದ ಆಗ್ಬೇಕಾಗಿದ್ದು ಏನಿಲ್ಲ. ದೇಹ ಇನ್ನು ಕಷ್ಟಕ್ಕೆ ಕಾರಣ ಆಗತ್ತೆ, ಮತ್ತೆ ಸಂಸಾರ ಹುಟ್ಲಿಕ್ಕೆ ಕಾರಣ ಆಗತ್ತೆ. ಯಾಕೆಂದ್ರೆ ದೇಹ ಇದ್ರೆ ತಾನೇ ಕೆಟ್ಟದ್ದು ಒಳ್ಳೇದು ಎಲ್ಲ ಮಾಡೋದು. ಅದನ್ನ ಕೆಟ್ಟದ್ದನ್ನ ಮಾಡ್ತಾ ಹೋದ್ರೆ ಮತ್ತೆ ಸಂಸಾರ ಬರ್ಲಿಕ್ಕೆ ಅದೇ ಕಾರಣ ಆಗತ್ತೆ. ಅದರಿಂದ ದೇಹ ಬೇಕಾಗಿಲ್ಲ ಅಂತ ವಿಷಯ ಬಂತು. ಈ ಶಬ್ದಕ್ಕೆ ಬೇರೆ ಬೇರೆಯವರು ಬೇರೆ ತರನೇ ಅರ್ಥ ಮಾಡ್ಬಿಟ್ರು. ಆಚಾರ್ಯರು ಅರ್ಥ ಮಾಡಿದ್ದು ಪ್ರಯೋಜನ ಇಲ್ಲ ಅಂತ. ಅದೇ ಬೇರೆಯವ್ರು ಏನ್ ಅರ್ಥ ಮಾಡಿದ್ದಾರೆ ಅಂತ ನೋಡೋಣ. ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಅರ್ಥ ಅಂದ್ರೆ ಸತ್ಯ ಅಂತ ಅರ್ಥ. ಸತ್ಯವಾದ ವಸ್ತುವನ್ನ ಅರ್ಥ ಅಂತ ಕರೀತಾರೆ. ಯಾವುದು ಸತ್ಯವಾದದ್ದಲ್ವೋ ಅದನ್ನ ಅರ್ಥ ಅಭಾವ, ಸುಳ್ಳು ಅಂತ ಕರೀತಾರೆ. ಸತ್ಯ ಅಲ್ಲ ಅಂತ. ಯಾವ್ದು ಸುಳ್ಳು, ಯಾವ್ದು ಸತ್ಯ ಅಲ್ಲ ಅಂದ್ರೆ, ನಾವೀಗೆಲ್ಲ ಸಂಸಾರದಲ್ಲಿ ದುಃಖ ಅನುಭವಿಸ್ತಾ ಇದ್ದೀವಿ. ಈ ದುಃಖ, ಈ ಕಷ್ಟ, ಇದೆಲ್ಲ ಸುಳ್ಳಂತೆ. ವಸ್ತುತಃ ಯಾವುದು ನಿಜ ಅಲ್ಲ, ಇದು ಸುಳ್ಳು. ಇದು ಗೊತ್ತಿದೆ ವಿದುರರಿಗೆ. ಗೊತ್ತಿದ್ರು ಅನುಭವಕ್ಕೆ ಮಾತ್ರ ಈ ದುಃಖ ಬರ್ತಾ ಇದೆ.
ಸುಳ್ಳು, ಆದ್ರೆ ಅನುಭವಕ್ಕೆ ಮಾತ್ರ ಇದು ನಮ್ಗಿದೆ ಇದೆ ಅಂತ ಬರ್ತಾ ಇದೆ. ಇದು ಹೇಗಾಯ್ತು ಅಂದ್ರೆ, ಅವನ್ಗೆ ಹಗ್ಗ ನೋಡಿ ಹಾವು ಅಂತ ತಿಳ್ಕೊಂಡಿರೋನು, ಅವನಿಗೆ ಚೆನ್ನಾಗ್ ಗೊತ್ತು ಅಲ್ಲಿರೋದು ಹಗ್ಗ. ಆದ್ರೂ ಹಾವಂತ ಅನುಭವಕ್ಕೆ ಬರ್ತಾ ಇದೆ, ಹೆದರಿಕೆ ಆಗ್ತಾ ಇದೆ. ಅಯ್ಯೋ ಹಾವು ಹಾವು ಅಂತ ಹೆದರ್ಕೊಂಡು ಬೆವರಿಳಿತಾ ಇದೆ ಅವನ ಮೈಯಿಂದ, ಅಷ್ಟು ಹೆದರ್ಕೊಂಡಿದ್ದಾನೆ ಆ ಹಾವನ್ನ ದೂರದಿಂದ ನೋಡಿದಾಗ. ಅದೇನು ಹತ್ರಕ್ ಬರ್ಲಿಲ್ಲ, ಆದ್ರೆ ಆ ಹೆದರಿಕೆ ವಸ್ತುತಃ ಸುಳ್ಳು. ಹಾಗಾದ್ರೆ ಸುಳ್ಳು ನಮ್ಮ ಭಯಕ್ಕೆ ಕಾರಣ ಆಗುತ್ತೆ. ಎಷ್ಟೋ ಬಾರಿ ನಮಗ್ ಗೊತ್ತಿರಲ್ಲ, ಯಾರಿಗೋ ಏನೋ ಆಗೋಯ್ತು ಅಂತ ಮನೇಲೆ ದುಃಖ ಪಟ್ಕೊಂಡು ಇವನ್ಗೆ ಕಷ್ಟ ಆಗ್ಬಿಟ್ಟಿರುತ್ತೆ ಮನೇಲಿ, ವಸ್ತುತಃ ಅವನು ಹೊರಗಡೆ ಆರಾಮಾಗಿರ್ತಾನೆ. ಆದ್ರೆ ಮನೇಲಿ ಅವನ್ಗೆ ಅಯ್ಯೋ ಏನೋ ಆಯ್ತು ಏನೋ ಆಯ್ತು ಅನ್ನೋ ಭ್ರಮೆಯಲ್ಲೇ ಇವನ್ಗೆ ಏನೋ ಆಗ್ಬಿಡತ್ತೆ. ಈ ತರ ಭ್ರಮೆ, ಸುಳ್ಳು ಇದೆಲ್ಲವೂ ನಮ್ಗೆ ಕೆಲಸ ಮಾಡ್ಕೊಡತ್ತೆ, ಏನೋ ಒಂದ್ ರೀತಿ ದುಃಖ ಕಾರಣ ಆಗುತ್ತೆ. ಇಲ್ಲೂ ಅದೇ ತರ ವಿದುರರು ಹೇಳ್ತಾರಂತೆ, ಸಂಸಾರದಲ್ಲಾಗೋ ದುಃಖ ಇಲ್ಲ ಸುಳ್ಳು, ಆ ಸುಳ್ಳಾದ ದುಃಖ ಅಂತ ಆದ್ರೂ ಗೊತ್ತಿದ್ರು ಅನುಭವಕ್ಕೆ ಬರ್ತಾ ಇದೆಯಲ್ಲ, ಹಾಗಾಗಿ ಅದನ್ನ ಹೇಗಾದ್ರೂ ಮಾಡಿ ನಾವು ದೂರ ಮಾಡ್ಕೊಳ್ಬೇಕು. ಅದಕ್ಕೇನು ಉಪಾಯ? ಗುರುಗಳ ಸೇವೆ ಒಂದೇ ಉಪಾಯ. ಗುರುಗಳ ಸೇವೆ ಮಾಡಿದವನ್ಗೆ ಈ ಸಂಸಾರದ ದುಃಖಗಳು ಹತ್ರಕ್ಕೂ ಬರಲ್ಲ. ಅದನ್ನ ಗುರು ಸೇವೆ ಮಾಡ್ತೀನಿ ಅಂತ ಹೇಳಿ ಈ ಅಭಿಪ್ರಾಯದಲ್ಲಿ ಶ್ಲೋಕ ಇದೆ ಅಂತ ಹೇಳಿ ಒಬ್ರು ಅರ್ಥ ಬರೆದ್ರು. ಅದೇ ಸರಿ ಇಲ್ಲ. ಯಾಕೆಂದ್ರೆ ಅರ್ಥಾಭಾವ ಅನ್ನೋ ಶಬ್ದಕ್ಕೆ ಇಷ್ಟೊಂದು ಕಷ್ಟಪಟ್ಟು ಅರ್ಥ ಮಾಡಿದ್ದಾರೆ. ಅರ್ಥ ಅಂದ್ರೆ ಸತ್ಯವಾದದ್ದಂತೆ, ಸತ್ಯವಾದದಲ್ಲದೆ ಇರೋದು ದುಃಖ ಅಂತೆ. ಅದ್ ಹೇಗೆ? ಸಂಸಾರದಲ್ಲಾಗೋ ದುಃಖ ಸುಳ್ಳು ಅಂತ ಯಾರು ಹೇಳ್ತಾರೆ? ಇದು ಸತ್ಯನೇ. ಸತ್ಯವಾದ ದುಃಖನೇ ಯಾವಾಗ್ಲೂ ಇರ್ಬೇಕು ಅಂತಿಲ್ಲ, ಒಂದ್ ದಿವ್ಸ ನಾಶ ಪಡಿಸ್ಕೊಳ್ಬಹುದು ಅಂತ ಅಷ್ಟೇ ಅರ್ಥ ಹೊರತು ಈ ಸಂಸಾರದಲ್ಲಿ ಆಗೋ ದುಃಖ ಸುಳ್ಳಂತೆ, ಸುಳ್ಳಾದ್ರೂ ಅನುಭವಕ್ಕೆ ಬರುತ್ತಂತೆ, ಅದನ್ನ ಹೋಗಿಸ್ಕೊಬೇಕಂತೆ. ಇದು ಎಂಥ ಮಾತು? ಇದು ಸರಿ ಇಲ್ಲ. ಅಷ್ಟೆಲ್ಲ ಅರ್ಥ ಅನ್ನೋ ಶಬ್ದಕ್ಕೆ ಅಷ್ಟು ಕಷ್ಟಪಟ್ಟ ಅರ್ಥ ಹೇಳೋ ಅಗತ್ಯನೂ ಇಲ್ಲ. ಅದನ್ನ ಇವ್ರ ವ್ಯಾಖ್ಯಾನ ಸರಿ ಇಲ್ಲ. ಕೇಳಲಿಕ್ಕೇನೋ ಚೆನ್ನಾಗಿದೆ, ವಸ್ತುತಃ ವಿಚಾರ ಮಾಡಿದ್ರೆ ಸರಿ ಇಲ್ಲ. ಇನ್ ಕೆಲವರು ಅರ್ಥ ಮಾಡಿದ್ರು, ಅದು ಅರ್ಥ ಅಂದ್ರೆ ಅರ್ಥತ್ವ ಅಂತ ಅರ್ಥ ಅಂದ್ರೆ ಅಭಿಪ್ರಾಯ. ಇವ್ರು ಹೇಳೋದು ಶರೀರವನ್ನೇ ಎಲ್ಲ ಜೀವರು ಆತ್ಮ ಆತ್ಮ ಅಂತ ತಿಳ್ಕೊಂಡಿದ್ದಾರೆ. ಅಂದ್ರೆ ನಾನೇ ದೇಹ, ದೇಹ ಬಿಟ್ಟು ನಾನು ಅಂತ ಇಲ್ಲ, ಈ ದೇಹ ಈ ಜನ್ಮದಲ್ಲಿ ಹೋದ್ರೆ ನಾನು ಹೋದ ಹಾಗೆ ಲೆಕ್ಕ ಅಂತ ಈ ತರ ಎಷ್ಟೋ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೆ ಅದು ಹಾಗಲ್ಲ. ಅರ್ಥ ಅಭಾವ ಅಂದ್ರೆ, ಅರ್ಥ ಆದ್ರೆ ನನ್ನ ಸ್ವರೂಪ ಯಾವ್ದಲ್ವೋ ಅದನ್ನ ನಂದು ಅಂತ ನಾನು ತಿಳ್ಕೊಂಡಿರೋದು, ಇದು ಅರ್ಥ ಅಂತ ಅನಿಸ್ಕೊಡುತ್ತೆ. ಅಂದ್ರೆ ಶರೀರವನ್ನು ನೋಡಿ ಅರ್ಥ ಅಂದ್ರೆ ಆತ್ಮತ್ವ ಇದೆ, ಅವನೇ ಆತ್ಮ, ಶರೀರನೇ ಜೀವ ಅಂತ ಅರ್ಥ ಮಾಡ್ಕೊಂಡಿರೋದು. ಇದನ್ನ ದೂರ ಮಾಡ್ಕೊಳ್ಬೇಕಾಗಿದೆ. ಹಾಗಾದೇನು ನಾನೇ ಜೀವ ಅಂತ ವಿದುರರು ತಿಳಿದಿದ್ದಾರೆ, ಅದನ್ನ ದೂರ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಈಗ ಮೈತ್ರೇಯರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ. ವಸ್ತುತಃ ಇದು ಸರಿ ಇಲ್ಲ. ಯಾಕಂದ್ರೆ ಬಲಾತ್ಕಾರವಾಗಿ ಆ ಶಬ್ದಕ್ಕೆ ಅರ್ಥ ಇಲ್ಲದೆ ಇದ್ರು ಎಳೆದು ಅರ್ಥ ಮಾಡೋದು. ಈಗ ಮೇಲ್ನೋಟಕ್ಕೆ ಏನ್ ಅರ್ಥ ತೋರತ್ತೋ ಅದನ್ನ ಓದ್ಕೊಂಡು ಹೋಗ್ಬೇಕು ಶಾಸ್ತ್ರದಲ್ಲಿ. ಅದ್ರಲ್ಲಿ ಹೊಸ ಅರ್ಥ ಹೇಳಲಿಕ್ಕೆ ಬರತ್ತೆ ನಿಜ, ಅದನ್ನ ಹೇಳ್ಬೇಕು. ಹಾಗಂತ ಹೇಳಿ ತುಂಬಾ ಕಷ್ಟಪಟ್ಟು ಆ ಒಂದ್ ಶಬ್ದ ಎಳೆದು ಅರ್ಥ ಮಾಡಿ ಅದು ಸರಿ ಇಲ್ದೇನೆ ಇರೋ ಅರ್ಥ ಬಂದ್ಬಿಟ್ಟು ಇನ್ಯಾವುದೋ ಅರ್ಥವನ್ನ ತಂದು ಆ ಶಬ್ದಕ್ಕೆ ಹೇಳೋದು ಸರಿ ಇಲ್ಲ. ಈ ತರ ಇವರೆಲ್ಲಾ ಮಾಡಿದ ಹಾಗೆ ಅದೇ ಕೆಲ್ಸ. ಆದ್ರಿಂದ ಏನ್ ಅರ್ಥ ಮಾಡ್ಬೇಕಂದ್ರೆ, ಅರ್ಥ ಅಂದ್ರೆ ಪ್ರಯೋಜನ. ದೇವರಿಗೆ ಏನೂ ಪ್ರಯೋಜನ ಇಲ್ಲ, ಅದು ತುಂಬಾ ಒಳ್ಳೆ ಅರ್ಥ. ಯಾಕಂದ್ರೆ ಅರ್ಥ ಅನ್ನೋ ಶಬ್ದಕ್ಕೆ ಪ್ರಯೋಜನ ಅಂತ ಎಲ್ಲರೂ ಒಪ್ಪಿದ್ದಾರೆ, ಬೇರೆ ಶಾಸ್ತ್ರಕಾರರು ಒಪ್ಕೊಂಡಿದ್ದಾರೆ. ಸುಲಭವಾದ ಅರ್ಥ ಹೇಳೋದ್ ಬಿಟ್ಟು ಕಷ್ಟವಾದ ಅರ್ಥವನ್ನ ಹೇಳೋದು ತಪ್ಪು. ಅಷ್ಟೇ ಅಲ್ಲ, ಅದಕ್ಕೆ ಪ್ರಮಾಣನೂ ಇಲ್ಲ. ಏನೇನೋ ಹೇಳಿದ್ದಾರೆ, ಸಂಸಾರದ ದುಃಖ ಅದು ಸುಳ್ಳಂತೆ. ಯಾರು ಹೇಳಿದ ಸುಳ್ಳು? ಬಂಧ ಮಿಥ್ಯಾತ್ವವಾದ ಅಂತ ದೊಡ್ಡ ವಾದ. ಈ ನಮಗಿರೋ ಸಂಸಾರ ಬಂಧನ ಎಲ್ಲ ಸುಳ್ಳಂತೆ. ಮತ್ ಸುಳ್ಳು ಅಂತಾದ್ಮೇಲೆ ಇದನ್ನ ಹೋಗಿಸ್ಕೊಳ್ಲಿಕ್ ನಾವ್ಯಾಕೆ ಪ್ರಯತ್ನ ಪಡ್ಬೇಕು? ಬೇಕಾಗಿಲ್ಲ. ಈಗ ಹಗ್ಗವನ್ನ ನೋಡಿ ಹಾವು ಅಂತ ತಿಳ್ಕೊಂಡವನಿಗೆ ಪ್ರಯತ್ನ ಯಾಕೆ ಪಡ್ಬೇಕು? ಅವ್ನಿಗೆ ಒಂದ್ ದಿವ್ಸ ಗೊತ್ತಾಗತ್ತೆ ಹತ್ರಕ್ ಹೋದಾಗ ಅದು ಹಾವಲ್ಲ, ಅದು ಹಗ್ಗ ಅಂತ. ಅದಕ್ಕೆ ತುಂಬಾ ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ. ಅದೇ ತರ ಭ್ರಮೆ ಹೋಗ್ಬೇಕು ಅಂದ್ರೆ ಒಂದ್ ದಿವ್ಸ ಹೋಗತ್ತೆ ಅಷ್ಟ, ಅದ್ರಲ್ಲೇನು. ಅದಕ್ಕೆ ಇಷ್ಟೊಂದ್ ಸಾಧನೆ, ಇಷ್ಟೊಂದ್ ಶಾಸ್ತ್ರ ಓದಿ, ಇಷ್ಟೊಂದ್ ಧ್ಯಾನ ಮಾಡಿ ಇದ್ರ ಅಗತ್ಯ ಏನಿದೆ? ಹಾಗಾಗಿ ಅವ್ರು ಹೇಳಿದ ವಿಷಯಗಳು ಸರಿ ಇಲ್ಲ. ಹಾಗಾದ್ರೆ ಏನರ್ಥ? ದೇವರಿಗೆ ಜಡದೇಹ ಯಾಕೆ ಒಪ್ಪಬಾರದು? ಅವ್ನಿಗೆ ಯಾಕೆ ಒಪ್ಪಬಾರದು ಅಂದ್ರೆ ಅವ್ನಿಗೆ ಏನು ಪ್ರಯೋಜನ ಇಲ್ಲ. ಈಗ ದೇಹ ಯಾರಿಗ್ ಬೇಕಾಗಿದೆ, ಯಾರು ಸಾಧನೆ ಮಾಡ್ಕೊಳ್ಬೇಕು ಅವ್ರಿಗೆ ದೇಹ ಬೇಕು. ದೇವರಾಗಲೇ ಎಲ್ಲ ಪಡ್ಕೊಂಡಿರೋರು, ಅವ್ನಿಗೆ ಯಾಕೆ ಈ ದೇಹ ಅಂತ ಅರ್ಥ. ಈ ರೀತಿಯಲ್ಲಿ ವಿದುರರು ತಾವೇನು ವಿವರಣೆ ಮಾಡಿದ್ರು, ನಾನು ಮಧ್ಯದಲ್ಲಿರೋನಾಗ್ಬಿಟ್ಟೆ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ತೀರ ತಿಳ್ಕೊಂಡವನಲ್ಲ ತೀರ ತಿಳಿದೇ ಇರೋನಲ್ಲ,
ಇಂಥ ಕಷ್ಟದಲ್ಲಿ ನಾನು ಸಿಲುಕಿದ್ದೀನಿ, ಸಂಶಯನೇ ಉಳ್ಕೊಂಡಿದೆ, ಆ ದುಃಖ ಸುಳ್ಳು ಅಂತ ನನಗೆ ಗೊತ್ತಾದ ಮೇಲೂ ದುಃಖ ಅನುಭವಕ್ಕೆ ಬರ್ತಾ ಇದೆ, ಅದನ್ನ ಕಳ್ಕೊಳ್ತೀನಿ ಹಾಗೆ ಹೀಗೆ ಅಂತ ಏನ್ ಅರ್ಥ ಮಾಡಿದ್ರು ಇದೆಲ್ಲ ಸುಳ್ಳು, ಇದು ಸರಿ ಇಲ್ಲ ಅಂತ ಅರ್ಥ. ಯಾಕೆ? ಹಿಂದಿನ ಮಾತು ಬಂತು, ನನ್ನ ಮನಸ್ಸು ಎರಡೂ ಕಡೆ ಓಡ್ತಾ ಇದೆ, ಆದ್ರಿಂದ ಸ್ಪಷ್ಟವಾಗಿ ಅವರು ನನಗೆ ಸಂಶಯ ಇನ್ನೂ ಉಳ್ಕೊಂಡಿದೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲಾ ಹೇಳಿದ್ರು ಇಲ್ಲ, ಅದು ಇದು ಸಂಶಯ ಎಲ್ಲ ಸುಳ್ಳು, ಸಾಂಸಾರಿಕ ದುಃಖ ಸುಳ್ಳು, ಅದ್ ಸುಳ್ಳು ಇದು ಸುಳ್ಳು ಅಂತ ಹೇಳಿ ಇವರು ಬೇರೆಯವರು ಏನೇನೋ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದರಿಂದ ಇದ್ಯಾವುದು ಸರಿ ಇಲ್ಲ. ಹಾಗಾದ್ರೆ ಆಚಾರ್ಯರು ಹೇಳಿದ ಏನ್ ವ್ಯಾಖ್ಯಾನ ಅಂದ್ರೆ, ತಸ್ಮಾದ್ ಅಂತರಿತೋಸ್ಮಿ, ನಾನು ಮಧ್ಯದಲ್ಲಿ ಸಿಲುಕೊಂಡಿದ್ದೇನೆ, ಇದರಿಂದ ಪರಿಹಾರ ಆಗ್ಬೇಕು. ನನಗೆ ಒಂದು ಜ್ಞಾನ ಇತ್ತು, ದೇವರ ಬಗ್ಗೆ ಅಜ್ಞಾನ, ಆ ಅಜ್ಞಾನವನ್ನು ಹೋಗಿಸ್ಕೊಬೇಕು, ಮತ್ತೆ ನನ್ನ ಬಗ್ಗೆ ಅಜ್ಞಾನ ಅದನ್ನು ಹೋಗಿಸ್ಕೊಬೇಕು ಅಂತ. ವಸ್ತುತಃ ಯಾವ್ದು ಸರಿ ಇಲ್ಲ ಅಂತ ಮುಂದೆ ಗೊತ್ತಾಗುತ್ತೆ. ಯಾಕೆಂದ್ರೆ ವಿದುರರು ಜಾತಾಪರೋಕ್ಷಿಗಳು ಅಂತ ಅನಿಸ್ಕೊಳ್ತಾರೆ. ಜಾತಾಪರೋಕ್ಷಿಂದ ಏನೋ ಈಗಾಗ್ಲೇ ದೇವರ ಅಪರೋಕ್ಷ ಜ್ಞಾನವನ್ನ ಪಡ್ಕೊಂಡವರು ಅಂತ ಅರ್ಥ. ಅವ್ರ ದೇವರ ನೋಡ್ ಆಗೋಗಿದೆ ಆಗ್ಲೇ, ಅವರೆಲ್ಲ ಜಾತ ಅಪರೋಕ್ಷಿಗಳು. ಜಾತ ಅಂದ್ರೆ ಈಗಾಗ್ಲೇ ಉಂಟಾಗಿದೆ ಯಾವುದು? ಅಪರೋಕ್ಷ ಜ್ಞಾನ. ಯಾರ ಅಪರೋಕ್ಷ ಜ್ಞಾನ? ದೇವರ ಅಪರೋಕ್ಷ ಜ್ಞಾನ. ಹೀಗೆ ದೇವರ ಅಪರೋಕ್ಷ ಜ್ಞಾನ ಈಗಾಗಲೇ ಯಾರಿಗೆ ಆಗಿದೆಯೋ ಅಂಥವ್ರಿಗೆ ಜಾತಾಪರೋಕ್ಷಿಗಳು ಅಂತ ಕರೀತಾರೆ. ಇದೆಲ್ಲ ಈ ಸಾಮಾನ್ಯವಾಗಿ ಬಳಸ್ತಾ ಇರ್ತಾರೆ, ಜಾತಾಪರೋಕ್ಷಿಗಳು ಅಂತ. ಅದಕ್ಕೆ ಅರ್ಥ ಇಷ್ಟೇ, ವಿದುರರು ಜಾತಾಪರೋಕ್ಷಿಗಳು. ಯಾಕೆ? ಅವ್ರು ದೇವತಾ ಪದವಿಯಲ್ಲಿ ಇರೋರು ಅಂದ್ಮೇಲೆ ಅವ್ರ ಅಪರೋಕ್ಷನ ಆಗಿರ್ಲೇಬೇಕು. ಇದು ಮುಂದೆ ಆಗ್ಬೇಕು ಅಂತ ಕಾಯ್ತಾ ಕೂಡ್ಲಿಕ್ಕೆ ಅವ್ರಿಗೇನಿಲ್ಲ, ಬೇಕಾಗಿಲ್ಲ. ಆದ್ರೂ ಅವರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಮೈತ್ರೇಯರ ಬಳಿ ಉತ್ತರವನ್ನ ಮೈತ್ರೇಯರು ಕೊಡ್ತಾ ಇದ್ದಾರೆ. ಸರಿ, ಜಡದೇಹ ಇದೆಯಾ ಇಲ್ವಾ ಅನ್ನೋ ಒಂದು ಚರ್ಚೆ ಬಂತು ಕೃಷ್ಣನಿಗೆ. ಕಣ್ಣು ಕಾಣ್ತಾ ಇದೆಯಲ್ವಾ ಅಂದ್ರೆ, ನೋಡಿ ಆಗಮದ ಮುಂದೆ ಪ್ರತ್ಯಕ್ಷ ದುರ್ಬಲ, ಅದು ಜಿಂಕೆ ಮರಿತರ. ವೇದ ವಾಕ್ಯ ಅದು ಸಿಂಹದ ತರ. ಸಿಂಹದ ಮುಂದೆ ಜಿಂಕೆ ಮರಿಯನ್ನು ತಂದಿಟ್ರೆ ಅದಕ್ಕೆ ಏನಾದ್ರೂ ಒಂದು ವಿರೋಧ ಇದೆಯಾ? ಜಿಂಕೆ ಮರಿ ನೋಡಿದಾಗ ಏನಂತೆ ಸಿಂಹ, ಇದು ಯಾವ ಲೆಕ್ಕ ನನಗೆ? ಜಿಂಕೆನೇ ಲೆಕ್ಕಕ್ಕಿಲ್ಲ, ಈ ಜಿಂಕೆ ಮರಿ ಇನ್ಯಾವ ಲೆಕ್ಕಕ್ಕೆ? ಅದು ವಿರೋಧಿ ಪಾರ್ಟಿ ಅಂತ ತಿಳ್ಕೊಳ್ಳೋದೇ ಇಲ್ಲ, ಯಾಕಂದ್ರೆ ಬಲನೇ ಇಲ್ಲ, ಅದಕ್ಕೆ ದುರ್ಬಲ. ಹಾಗೆ ವೇದವಾಕ್ಯಗಳ ಮುಂದೆ ಜಡದೇಹ ಇದೆ ಅಂತ ತಿಳಿಯೋ ವಿದುರರ ಪ್ರತ್ಯಕ್ಷ ತುಂಬಾ ದುರ್ಬಲ, ಅದನ್ನೇನು ಮಾಡ್ಲಿಕ್ಕೆ ಆಗಲ್ಲ. ವೇದ ಸ್ಪಷ್ಟವಾಗಿ ಹೇಳಿದೆ ದೇವರಿಗೆ ಜಡದೇಹ ಇಲ್ಲ ಅಂತ. ಇನ್ನೂ ಏನ್ ಪ್ರಶ್ನೆ ಮಾಡ್ಬೇಕಂದ್ರೆ, ದೇವರಿಗೆ ಜಡದೇಹ ಇಲ್ಲ ಸರಿ, ಕೃಷ್ಣನಿಗೆ ಯಾಕೆ ಜಡದೇಹ ಇರಬಾರ್ದು? ಅಯ್ಯೋ, ಇದೆಂಥ ಮೂರ್ಖತನ. ಕೃಷ್ಣನೇ ದೇವರಾದ್ರಿಂದ ದೇವರಿಗೆ ಜಡದೇಹ ಇಲ್ಲ ಅಂದ್ರೆ ಕೃಷ್ಣನಿಗೂ ಜಡದೇಹ ಇಲ್ಲ ಅಂತಾನೆ ಅರ್ಥ. ಮತ್ ಕಾಡಿಸ್ತಾ ಇದೆಯಲ್ವಾ, ಅದು ನಿಮ್ಮ ಭ್ರಮೆ ಅಂತ ಅರ್ಥ. ಹಗ್ಗವ ನೋಡಿ ಹಾವು ಅಂತ ತಿಳಿಯೋ ತರ ನಿಮ್ಮ ಭ್ರಮೆ. ಹಾಗಾದ್ರೆ ಒಟ್ಟು ಏನ್ ಅರ್ಥ ಅಂದ್ರೆ ಅದನ್ನ ಬಿಡಿಸ್ತಾರೆ ಈ ವ್ಯಾಖ್ಯಾನದಲ್ಲಿ. ಅಯಂ ಭಾವ ಅಂತ, ಇದು ಬಹಳ ಮುಖ್ಯ. ಭಾಗವತದ ಅಧ್ಯಯನ ಮಾಡ್ಬೇಕಾದ್ರೆ ಯಾವುದೇ ಟಿಪ್ಪಣಿಯನ್ನ ತೆಗೆದಾಗ ಆ ಟಿಪ್ಪಣಿಗಳಲ್ಲಿ ಎಲ್ಲಾ ಪದ ಪದಕ್ಕೆ ಅರ್ಥ ಬಿಡಿಸಿರ್ತಾರೆ. ಬಿಡಿಸಿ ಮಧ್ಯದಲ್ಲಿ ಯಾಕೆ ಹೇಳಿದ್ರು ಅಂತ ತುಂಬಾ ವಿಷಯಗಳನ್ನ ಬೇರೆ ಬೇರೆ ಶಬ್ದಗಳಿಂದ ಮಾತುಗಳಿಂದ ವಿವರಣೆ ಮಾಡಿರ್ತಾರೆ. ಅದಾದ್ಮೇಲೆ ಕೆಲವು ವ್ಯಾಖ್ಯಾನಗಳಲ್ಲಿ ಅಯಂ ಭಾವ, ಒಟ್ಟು ಈ ಶ್ಲೋಕಗಳ ಸಾರ ಹೀಗೆ, ಇದರ ಅಭಿಪ್ರಾಯ ಇಷ್ಟು ಅಂತ ಬರೀತಾರೆ. ಅದನ್ನು ಓದ್ಕೊಳ್ಳೋದು ತುಂಬಾ ಮುಖ್ಯ. ಈಗೇನ್ ಬರೀತಾರೆ ಅಂತ ನೋಡೋಣ. ಅಯಂ ಭಾವ ಏನು? ಅಲ್ಲ, ಇಡೀ ಲೋಕದಲ್ಲಿರೋ ಜನರಿಗೆ ಭಗವಂತನ ಎಲ್ಲಾ ಅವತಾರಗಳಲ್ಲಿ ಜಡದೇಹ ಇತ್ತು ಅಂತ ಸ್ಪಷ್ಟ ಕಾಣ್ತಾ ಇದೆ. ಅವನ್ ದುಃಖ ಪಟ್ಟ ಅಂತ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಇದ್ಮೇಲೆ ಅದು ಸತ್ಯನ ಸುಳ್ಳ? ಇಲ್ಲ, ಅದ್ಯಾವುದು ಸತ್ಯ ಅಲ್ಲ, ಅದೆಲ್ಲ ಸುಳ್ಳು. ಅದ್ ಹೇಗೆ ಹೇಳ್ತೇವೆ? ಕಣ್ಣಾರೆ ಕಂಡದ್ದನ್ನೇ ಸುಳ್ಳು ಅಂತ ಹೇಳೋ ನೀವು, ನಾವು ಕಣ್ಣಾರೆ ಕಾಣ್ತಾ ಇರೋ ಜಗತ್ತದ ಸುಳ್ಳು ಅಂತ ತಡ್ಕೊಳ್ಲಿಕ್ಕಾಗಲ್ಲ. ಅದು ದ್ವೈತ ಸಿದ್ಧಾಂತದವ್ರಿಗೆ ಅವ್ರು ಆಕ್ಷೇಪ ಮಾಡ್ತಾರೆ. ದೇವ್ರ ಬಗ್ಗೆ ಮಾತ್ರ ಮಾತಾಡ್ಬಾರ್ದು. ನಿಮ್ಗೆ ದೇವ್ರಿಗೆ ಜಡದೇಹ ಇದೆ? ಇಲ್ಲ ಒಪ್ಪಲ್ಲ. ಮತ್ ಕಾಣ್ತಾ ಇದೆ, ಅದು ಸುಳ್ಳು, ನಿಮ್ಮ ಪ್ರತ್ಯಕ್ಷ ಸರಿ ಇಲ್ಲ. ಜಗತ್ತನ್ನ ನಾವು ಕಾಣ್ತಾ ಇದೀವಿ, ಅದು ಸತ್ಯ, ಅದು ಸುಳ್ಳು, ಯಾಕೊಪ್ಪಲ್ಲ ನೀವು ಸುಳ್ಳು ಅಂತ? ಜಗತ್ ಸತ್ಯ ಅಂತ ಕಾಣ್ತಾ ಇದೆಯಲ್ವಾ, ಮತ್ ಹಾಗೆ ಕೃಷ್ಣನಿಗೂ ರಾಮನಿಗೂ ಜಡದೇಹ ಇದೆ ಅಂತ ಕಾಣ್ತಾ ಇದೆಯಲ್ವಾ ಅಂತ ಅವ್ರು ನಮಗ್ ಪ್ರಶ್ನೆ ಮಾಡಿದ್ರೆ ಸಿಗಾಕೊಳ್ತೀವಿ. ಆದ್ರಿಂದ ಕಂಡದ್ದೆಲ್ಲ ಸತ್ಯ ಆಗ್ಬೇಕು ಅಂತಿಲ್ಲ, ಸುಳ್ಳಾಗ್ಬಹುದು. ಕೃಷ್ಣನ್ ದೇಹ ಸುಳ್ಳ, ಸರಿ, ಜಡದೇಹ ಇಲ್ಲ, ಜಗತ್ತು ಸುಳ್ಳಾಗ್ಲಿ, ಹಾಗೆ ಯಾಕೊಬ್ಬಾರ್ದು? ಅದಕ್ಕೆ ಅಂದ್ರೆ ಕೊನೆಗೆ ಹೇಳ್ಬೇಕು ನೋಡಿ, ವೇದವಾಕ್ಯಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಬೇಕು ಯಾವಾಗಲೂ. ಸುಮ್ನೆ ಹೇಗೋ ಅದರ ತರ ಇದು ಇದರ ತರ ಅದು ಅಂತಂದ್ರೆ ಎಲ್ಲಾರಲ್ಲೂ ದೋಷ ಹೇಳ್ಬೋದು. ಇವನು ಕಳ್ತನ ಮಾಡಿದಾನೆ, ಇವನು ಕಳ್ತನ ಮಾಡ್ಲಿ, ಯಾಕಾಗ್ಬಾರ್ದು, ಇವನು ಒಬ್ಬ ಮನುಷ್ಯ ತಾನೆ ಅಂದ್ರೆ ಹಾಗಲ್ಲ. ವಿಶೇಷವಾಗಿ ಏನಾದ್ರೂ ಒಂದು ಕಾರಣ ಇದ್ರೆ ಮಾತ್ರ ಒಬ್ಬನಲ್ಲಿ ದೋಷವನ್ನ ಆರೋಪಣೆ ಮಾಡ್ಬೇಕು, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲಿ ಕೃಷ್ಣನನ್ನ ಸಾಕ್ಷಾತ್ ದೇವರು ಅಂತ ತಿಳಿಸೋ ಮಾತುಗಳಿವೆ. ಯಾವುದು?
ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ ಆವಿರಾಸೀತ್ ನಿರನಿಷ್ಠೋ ನಿರವದ್ಯ ಅಂತೆಲ್ಲ ವೇದದ ಮಾತು. ಇದಕ್ಕೇನರ್ಥ? ಇದು ಒಂದು ಸ್ಮೃತಿ, ಮತ್ತೊಂದು ವೇದ. ವೇದ ಮತ್ತೊಂದು ರಚನೆ ಮಾಡಿರೋದು ವಾಕ್ಯ. ದೇವಕ್ಯಾಂ ದೇವರೂಪಿಣ್ಯಂ, ದೇವಕಿ ದೇವತಾ ಸ್ವರೂಪಿ. ಆ ದೇವತಾ ಸ್ವರೂಪಿಯಾದ ದೇವಕಿಯಲ್ಲಿ ಎಲ್ಲರ ಹೃದಯ ಗುಹೆಯಲ್ಲಿ ಇರೋ ದೇವರು ವಿಷ್ಣು ತಾನು ಪ್ರಾದುರ್ಭಾವಗೊಂಡ. ಸ್ಪಷ್ಟವಾಗಿ ಮಾತಿನಲ್ಲಿ ಏನಿದೆ? ವಿಷ್ಣುನೇ ಸಾಕ್ಷಾತ್ ದೇವರೇ ಕೃಷ್ಣನಾಗಿ ದೇವಕಿಯಲ್ಲಿ ಪ್ರಕಟ ಆಗಿದ್ದಾನೆ ಅಂತ. ಇಷ್ಟು ಸಾಕಲ್ಲ ಕೃಷ್ಣನ ದೇವರು ಅನ್ಲಿಕ್ಕೆ? ಆದ್ರಿಂದ ಅಂಥ ಸರ್ವ ಗುಹೆಯಲ್ಲಿರುವಂತಹ ದೇವರಿಗೆ ಯಾವುದೇ ದೋಷಗಳಿಲ್ಲ. ನಿರವದ್ಯ ನಿರನಿಷ್ಠ, ಯಾವುದೇ ಅನಿಷ್ಟನೂ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಕೃಷ್ಣನನ್ನ ದೇವರು ಅಂತ ನಿಶ್ಚಯ ಮಾಡ್ಕೊಂಡಾಯ್ತು. ಇಂಥ ಕೃಷ್ಣನಲ್ಲಿ ಯಾವುದೇ ದೋಷ ಇಲ್ಲ ಅಂತ ವೇದ ಸ್ಪಷ್ಟವಾಗಿ ತಿಳಿಸ್ಬೇಕಾದ್ರೆ, ಇಲ್ಲ ಇಲ್ಲ ಕೃಷ್ಣನಿಗೆ ಜಡದೇಹ ಇದೆ, ಆ ಜರಾವ್ಯಾಧ ಬಾಣ ಬಿಟ್ಟ ಅವನ್ ಕಾಲಿಗೆ, ಆಗ ಅವನ್ ಸತ್ತೋದ, ಹೀಗೆಲ್ಲ ಹೇಳೋದ ದೇಹ ತ್ಯಾಗ ಮಾಡ್ದ ಅಂತ? ಹಾಗೆ ಹೇಳೋದು ತಪ್ಪು. ಆದ್ರಿಂದ ಕೃಷ್ಣ ತಾನು ನಿರ್ದೋಷಿ ಆದ್ರೆ ದೇವರು ನಿರ್ದೋಷಿ. ಕೃಷ್ಣನಿಗೆ ದೋಷ ಹೇಳಿದ್ರೆ ದೇವ್ರಿಗೂ ದೋಷ ಹೇಳಿ, ಅದಾಗತ್ತ? ಅದು ಒಪ್ಪಲ್ಲ. ದೇವ್ರಿಗೆ ಯಾವತ್ತೂ ದೋಷ ಇರಲ್ಲ. ಆದ್ರಿಂದ ಮೈತ್ರೇಯರು ಯಾವ ವಿಷಯವನ್ನ ಹೇಳಿದ್ರು ಅದು ಸುಮ್ಮನೆ ಹೇಳಲಿಲ್ಲ, ವೇದದಲ್ಲಿ ಬಂದ ವಿಷಯವನ್ನ ಅವ್ರು ಹೇಳ್ತಾ ಇದ್ದಾರೆ. ಅದರಿಂದ ಯಾವುದೇ ಮಾತು ಮೈತ್ರೇಯರಿಂದ ಹೊರಗ್ ಬರ್ತಾ ಇದೆ ಅಂದ್ರೆ ಅದಕ್ಕೊಂದು ವೇದ ಸಂವಾದ ಇದೆ. ಅಂದ್ರೆ ವೇದದಲ್ಲೂ ಅಂತಹ ವಿಷಯಗಳು ಸಿಗ್ತಾ ಇದೆ. ಹೀಗೆ ಪರಮ ಪ್ರಮಾಣವಾದ ವೇದದಲ್ಲಿ ಸಿಗುವಂತಹ ವಿಷಯವನ್ನ ಮೈತ್ರೇಯರು ಹೇಳ್ತಾ ಇದ್ದಾರೆ ಅಂದ್ಮೇಲೆ ನಾವೇನಾದ್ರೂ ಆ ಮೈತ್ರೇಯರ ವಿರುದ್ಧವಾಗಿ ಯೋಚಿಸಿದ್ರೆ ನಮ್ಮ ಮಾತಿಗೆ ಆ ಮೈತ್ರೇಯರ ಮಾತಿನ ವಿರೋಧ ಬರುತ್ತೆ. ಆಗ ನಮ್ಮ ಮಾತು ಅಪ್ರಮಾಣ ಆಗುತ್ತೆ ಅಂತ ಹೇಳಿ ಭಾವಿಸ್ಬೇಕು. ಇದನ್ನೆಲ್ಲ ಈ ಟಿಪ್ಪಣಿಯಲ್ಲಿ ಕೊನೆಗೆ ವಿವರಿಸಿದ್ದಾರೆ. ಸರಿ, ಇಷ್ಟೆಲ್ಲ ಆಯ್ತು ವಿಚಾರ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 19ನೇ ಶ್ಲೋಕ. ಯತ್ ಸೇವಯಾ ಭಗವತಃ ಕೂಟಸ್ಥಸ್ಯ ಮಧುದ್ವಿಷಃ ರತಿರಾಸೋ ಭವೇತ್ ತೀವ್ರಃ ಪಾದಯೋರ್ವ್ಯಸನಾರ್ದನಃ. ವಿದುರರಿಗೆ ಒಂದು ಪ್ರಶ್ನೆ ಬರಬಹುದೋ ಏನೋ, ಅದನ್ನ ಮೈತ್ರೇಯನೇ ಪರಿಹಾರ ಮಾಡ್ತಾರೆ. ಅಲ್ಲ, ಭಗವಂತನ ಸೇವೆ ಮಾಡ್ಬೇಕು ಅಂತ ಇದುವರೆಗೆ ಹೇಳ್ತಾ ಬಂದ್ರು. ವಿದುರರು ಹಾಗೆ ಅಂದ್ರು. ಮತ್ ಗುರುಗಳ ಸೇವೆಗೆ ಬೆಲೆ ಇಲ್ವಾ? ಹಾಗಾದ್ರೆ ಮೈತ್ರೇಯರ ಮುಖಾಂತರ ಅದನ್ನು ತಿಳಿಸ್ತಾರೆ ಮುಂದೆ. ಅದ್ರ ಮುಂಚೆ ವಿದುರರ ಭಾವನೆ ಏನಂದ್ರೆ, ಇಲ್ಲಿ ಎಲ್ಲಾ ದೇವರ ಸೇವೆ ಮಾಡೇ ಸಿಗೋದಿದ್ರೆ, ಅದೇ ಸಂಸಾರವನ್ನ ಕಡಿಯೋದಿದ್ರೆ, ಯಾವ್ದು ನಮಗೆ ಮೋಕ್ಷ ತಂದು ಕೊಡುತ್ತೋ ಅಂಥ ಸಾಧನವನ್ನ ಹಿಡಿದ್ರೆ ಸಾಕು. ದೇವರ ಕಾಲನ್ನ ಹಿಡಿದ್ರೆ ಸಾಕು. ಯಾಕೆ? ಅದೇ ತಾನೇ ಮೋಕ್ಷ ಕೊಡೋದು. ಗುರುಗಳ ಕಾಲನ್ನ ಯಾಕೆ ಹಿಡಿಬೇಕು? ಗುರುಗಳ ಸೇವೆ ಯಾಕೆ ಮಾಡ್ಬೇಕು? ಅದನ್ನ ಮೈತ್ರೇಯರೇ, ನಿಮ್ಮ ಸೇವೆ ಯಾಕೆ ಅಂತ ನೀವು ಭಾವಿಸ್ಬೇಡಿ. ನಾನ್ ನಿಮ್ಮ ಹತ್ರ ಬಂದಿರೋದು ನಿಮ್ಮ ಸೇವೆಗೋಸ್ಕರನೇ. ನಿಮ್ಮ ಅನುಗ್ರಹನೂ ನನ್ಗೆ ಆಗ್ಬೇಕು, ಆಮೇಲೆ ದೇವರ ಅನುಗ್ರಹ ಆಗತ್ತೆ. ಯಾಕೆ ನನ್ನ ಅನುಗ್ರಹ ಆಗ್ಬೇಕು ನಿನ್ಗೆ? ನನ್ನ ಕಾಲನ್ ಮುಟ್ಟಿದ್ರು ಏನ್ ಮೋಕ್ಷಕ್ಕೆ ಹೋಗಲ್ಲ ಸೇವೆ ಮಾಡಿದ್ರು. ಅಂದ್ಮೇಲೆ ಯಾಕೆ ಅಂತ ಮೈತ್ರೇಯರಿಗೆ ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ಅದರ ಕಾರಣವನ್ನು ತಿಳಿಸ್ತಾರೆ. ಯಾಕೆ ದೊಡ್ಡವರ ಸೇವೆ, ಗುರುಗಳ ಸೇವೆ ಮುಖ್ಯ ಅಂದ್ರೆ ಅದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾರೆ, ಯತ್ ಸೇವೆಯ ಭಗವತಃ, ನೀವು ಗುರುಗಳ ಸೇವೆ ಮಾಡಿದ್ರೆ ಅದಕ್ಕೇನ್ ಫಲ ಅಂದ್ರೆ, ಮಧುದ್ವಿಷಃ ಕೂಟಸ್ಥಸ್ಯ ಭಗವತಃ ಪಾದಯೋ ತೀವ್ರ ರತಿರಾಸ ವ್ಯಸನಾರ್ದನ. ಇಷ್ಟೆಲ್ಲ ವಿವರಿಸ್ತಾರೆ. ಅಂದ್ರೆ ದೇವರ ವಿಷಯದಲ್ಲಿ ತುಂಬಾ ಆಸಕ್ತಿ ಬರ್ಬೇಕಾ, ತುಂಬಾ ಮುಳುಗ್ಬೇಕಾ, ಅದ್ರಲ್ಲೇನೋ ಒಂದು ಸಂತೋಷ ಸಿಗಬೇಕಾ, ದೇವರ ವಿಷಯದಲ್ಲಿ ದುಃಖ ಹೋಗ್ಬೇಕಾ ಸಂಸಾರದ್ದು, ಆಗ ಏನ್ ಮಾಡ್ಬೇಕು ಅಂದ್ರೆ ಗುರುಗಳ ಪಾದ ಸೇವೆ ಮಾಡ್ಬೇಕು. ಅದನ್ನ ಮಾಡ್ತಾ ಇದ್ರೆ ಇವೆಲ್ಲ ತಾನಾಗೆ ಬರುತ್ತೆ. ಹಾಗಾದ್ರೆ ಭಗವಂತನ ಸ್ವರೂಪವನ್ನ ಯಾರು ಈಗಾಗಲೇ ನೋಡಿದ್ದಾರೆ, ಅಂಥ ಅಪರೋಕ್ಷ ಜ್ಞಾನಿಗಳು ಯಾರಿರ್ತಾರೆ, ಅವರ ಸೇವೆ ಮಾಡೋದ್ರಿಂದ ಮಧುದ್ವಿಷಃ, ಮಧು ದೈತ್ಯರನ್ನ ಸಂಹಾರ ಮಾಡಿದವನು ಯಾರು? ಕೃಷ್ಣ.
ಅವನು ಕೂಟಸ್ಥ, ಅವನ್ಗೆ ಯಾವುದೇ ವಿಕಾರಗಳು ಇಲ್ಲ, ಅವನು ಎಲ್ಲರ ಒಳಗಡೆ ಇರ್ತಾನೆ, ಹೊರಗಡೆ ಇರ್ತಾನೆ. ಅಂತಹ ನಿರ್ವಿಕಾರನಾಗಿ ಭಗವಂತ ಇರ್ತಾನಲ್ಲ, ಅವನ ಪಾದಗಳಲ್ಲಿ ತೀವ್ರವಾದ ಒಂದು ಶ್ರದ್ಧಾ ಭಕ್ತಿ, ಒಂದು ವಿಲಕ್ಷಣವಾದ ಆಸೆ. ನಂಗೆ ದೇವ್ರ ಪಾದ ಬೇಕು, ದೇವ್ರ ಪಾದ ಬೇಕು, ಅವ್ನ ಸೇವೆ ಮಾಡ್ಬೇಕು, ಈ ತರದ ಒಂದು ಶ್ರದ್ಧೆ ಭಕ್ತಿ ಎಲ್ಲ ಮೂಡ್ಬೇಕು ಅಂತ ಆದ್ರೆ ಆಗ ನಿಮ್ಮಂಥವರ ಪಾದ ಸೇವೆ ಮಾಡ್ಬೇಕು ಅಂತ ಮೈತ್ರೇಯರಿಗೆ ವಿದುರರು ಹೇಳ್ತಾ ಇದ್ದಾರೆ. ಅದು ಮಾಡಿದ್ದಕ್ ಫಲ ಏನು? ದೇವರ ಮೇಲೆ ಭಕ್ತಿ ಶ್ರದ್ಧೆ ಬರೋ ಹಾಗೆ ಮಾಡ್ತಾರೆ ಅಂದ್ರೆ ಅದು ಏನು ತೀವ್ರತೆ, ಸಿಕ್ಕಾಬಟ್ಟೆ, ಒಂಚೂರು ಅಲಾಡೋದಿಲ್ಲ. ಅಂತ ಒಂದು ಶ್ರದ್ಧಾ ಭಕ್ತಿ ದೇವರನ್ನು ಮೂಡ್ಲಿಕ್ಕೆ ದೊಡ್ಡವರ ಸೇವೆ, ಪಾದ ಸೇವೆ ಕಾರಣ ಆಗುತ್ತೆ ಅಂದ್ಮೇಲೆ ಯಾಕೆ ಬಿಡ್ತಾರೆ? ಅದು ಸುಮ್ನೆ ಅಲ್ಲ, ಅದಕ್ಕೆ ಫಲನೂ ಇದೆ. ವ್ಯಸನಾರ್ಧನಃ ಅಂತ ಹೇಳ್ತಾರೆ. ದೇವರ ಮೇಲೆ ಆಸಕ್ತಿಯನ್ನು ಇಟ್ಟರೆ ಎಷ್ಟು ಫಲ? ನಾವು ಸಂಸಾರ ದುಃಖ ಎಲ್ಲ ಕಳಿತಾನವನು. ಜನಾರ್ದನ ಅಂತ ಒಂದು ಶಬ್ದ ಕೇಳ್ತೀವಿ. ಜನನ ಮರಣಗಳನ್ನ ಅರ್ಧನ ನಾಶ ಮಾಡೋನ್ಗೆ ಜನಾರ್ದನ ಅಂತ ಕರೀತಾರೆ. ವ್ಯಸನ ಅರ್ಧನ, ವ್ಯಸನ ದುಃಖ ಅದೇ ಸಂಸಾರ, ಅದನ್ನೆಲ್ಲವನ್ನ ಅರ್ಧನ ಮರ್ದನ ಮಾಡ್ತಾನೆ. ಆದ್ರಿಂದ ವ್ಯಸನಾರ್ಧನ ಅಂತ ಒಂದು ಇನ್ನೊಂದು ಹೆಸರು. ನಾವೆಲ್ಲ ಜನಾರ್ದನ ಅಂತ ಕರಿತೀವಿ, ಕೇಳಿರ್ತೀವಿ, ಬಹಳ ಪ್ರಸಿದ್ಧ. ಇಲ್ಲಿ ವ್ಯಸನಾರ್ಧನ ಅನ್ನುವ ಅಪೂರ್ವವಾದ ಒಂದು ಶಬ್ದವನ್ನ ಬಳಸಿದೆ. ಹಾಗಾಗಿ ಭಗವಂತನ ಅಸ್ತಿತ್ವ ಎಲ್ಲಾ ಕಡೆ ಇದ್ರು ಅವನ ಅನುಗ್ರಹ ನಮಗೆ ಆಗಬೇಕು ಅಂದ್ರೆ ಗುರುಗಳ ಪಾದ ಸೇವೆ ಬಹಳ ಮುಖ್ಯ. ಇನ್ನು ಈ ಶ್ಲೋಕದಲ್ಲಿ ಒಂದು ಶಬ್ದವನ್ನ ಹಾಕಿದ್ದಾರೆ, ರತಿ ರಾಸಹ ಅಂತ ಒಂದು ಶಬ್ದ. ರತಿ ಅಂದ್ರೆ ಕ್ರೀಡೆ ಅಂತ ಅರ್ಥ. ಕ್ರೀಡೆ ಯಾವಾಗ್ಲೂ ಅಲ್ಲಿ ಇರಬೇಕು. ಅಂದ್ರೆ ಮುಖ್ಯವಾಗಿ ನಮ್ಮ ಮನಸ್ಸು ಭಗವಂತ ಅಂದ್ರೆ ಆಟ ಆಡ್ತಾ ಇರ್ಬೇಕು, ಯಾವಾಗ ಖುಷಿ ಇರ್ಬೇಕು, ಯಾವಾಗ ದೇವ್ರ ಬಗ್ಗೆ ಕೇಳ್ಬೇಕು ಅಂದ್ರೆ ಅದನ್ನ ರತಿರಾಸ ಅಂತ ಕರೀತಾರೆ. ಅಂದ್ರೆ ರತಿಯೇ ಕ್ರೀಡೆ, ಆಸಕ್ತಿನೇ ಒಂದು ಕ್ರೀಡೆ ಆಗಿರ್ಬೇಕು. ಅಥವಾ ರತಿ ಅಂದ್ರೆ ರಾಗ ಅಂತ ಅರ್ಥ. ಒಂದು ಕ್ರೀಡೆ ಯಾವಾಗ್ಲೂ ನಾವು ಅಲ್ಲೇ ಕ್ರೀಡೆಯನ್ನು ಮಾಡ್ತಾ ಇರ್ಬೇಕು, ಸದಾ ದೇವರ ಚಿಂತನೆ ಮಾಡ್ಬೇಕು ಅಂತ ಅರ್ಥ. ಒಂದು ಅಲ್ಲಿ ಅತಿಯಾದ ಆಸೆ, ರಾಗ ದ್ವೇಷ ಎರಡು ಜೀವನಿಗೆ ಇರ್ಬೇಕು, ಇಲ್ಲ ಅಂತಿಲ್ಲ. ಈಗ ರಾಗ ದ್ವೇಷ, ಕ್ರೋಧ, ಲೋಭ, ಮೋಹ ಇದೆಲ್ಲ ಇರ್ಬೇಕು. ಆದ್ರೆ ಎಲ್ಲಿ ಇರ್ಬೇಕೋ ಅಲ್ಲಿ ಇರ್ಬೇಕು, ಸ್ಥಾನ ವ್ಯತ್ಯಾಸ ಆಗ್ಬಾರ್ದಷ್ಟೇ. ದೇವರಲ್ಲಿ ಸದಾ ಮೋಹ ಇರ್ಬೇಕು, ತಪ್ಪಿಲ್ಲ. ಹೆಂಡತಿ ಮಕ್ಕಳಲ್ಲಿ ಜಾಸ್ತಿ ಮೋಹ ಇದ್ರೆ ಅದು ತಪ್ಪು. ಮೋಹ ದೇವರಲ್ಲಿ ಬೇಕಾಗುತ್ತೆ. ಅದೇ ರೀತಿ ದ್ವೇಷ ದೇವರಲ್ಲ, ದೇವರನ್ನು ಬಿಟ್ಟು ಬೇರೆ ದೈತ್ಯರಲ್ಲಿ ದ್ವೇಷ. ಹಾಗಾಗಿ ದ್ವೇಷ ಆಗಲಿ, ಕ್ರೋಧ, ಕೋಪ ಆಗಲಿ ಎಲ್ಲ ಬೇಕು, ಇಲ್ಲ ಅಂತಿಲ್ಲ. ಅದೇ ವಿಷಯ ಯಾವುದು ಅನ್ನೋದ್ರ ಮೇಲೆ ತೀರ್ಮಾನ. ಅದನ್ನ ಇಲ್ಲಿ ತಿಳಿಸ್ತಾ, ಕೂಟಸ್ಥಸ್ಯ ಯಾವುದೇ ಕೋಪಕ್ಕೆ ಗುರಿ ಆಗೋದೇ ಇಲ್ಲ ದೇವ್ರು ಅಂಥವನು. ಅದಕ್ಕೆ ನಿರ್ವಿಕಾರವಾಗಿರ್ತಾನೆ, ಕಲ್ಗುಂಡು ತರ ಇರ್ತಾನೆ ಅಂತ. ನಗೋದು ಇಲ್ಲ, ಈ ಕಡೆ ಅಳೋದಿಲ್ಲ, ಯಾವ ರೀತಿ ಪ್ರತಿಕ್ರಿಯೆನೂ ಕೊಡಲ್ಲ. ದೇವ್ರು ಹಾಗೆ ಇರ್ತಾರೆ, ಅವನೇನೋ ಪ್ರತಿಕ್ರಿಯೆ ಕೊಡಲ್ಲ, ಯಾವ್ದನ್ನು ತಾನು ಒಳಗಡೆ ಹಾಕೊಂಡು ದುಃಖ ಪಡ್ತಾ ಕೂಡಲ್ಲ. ಆದ್ರೆ ಪ್ರತಿಯೊಬ್ಬ ಚೇತನ ಅಚೇತನ ಎಲ್ಲರ ಒಳಗಡೆ ಇದ್ದು ಯಾವುದೇ ಕೋಪಾದಿ ವಿಕಾರಕ್ಕೆ ಒಳಗಾಗದೆ ತಾನು ನೋಡ್ಕೊಳ್ತಾ ಇರ್ತಾನೆ ಜಗತ್ತನ್ನ. ಇದು ಅವನ ಒಂದು ಶಕ್ತಿ. ಇದೇ ರೀತಿ ಇನ್ನೊಂದು ವ್ಯಾಖ್ಯಾನದಲ್ಲಿ ರತಿರಾಸಹ ಅನ್ನೋ ಶಬ್ದಕ್ಕೆ ಅರ್ಥ ಬರೆಸ್ತಾರೆ, ರತಿಯ ಸಾರ ಅಂತ. ಅಂದ್ರೆ ಯಾವ ರೀತಿ ನಾವು ಭಗವಂತನಲ್ಲಿ ಮುಳುಗಿದ್ರೆ ನಮ್ಗೆ ಅತ್ಯಂತ ಸಂತೋಷ ಆಗುತ್ತೋ ಆ ತರಹದ ಒಂದು ಅನುಗ್ರಹವನ್ನ ಗುರುಗಳ ಪಾದ ಸೇವೆ ನಮಗೆ ಮಾಡಿಕೊಡುತ್ತೆ. ಅದರಿಂದಲೇ ಕೆಲವರು ಇಲ್ಲಿ ಪ್ರಶ್ನೆ ಮಾಡಿದಂತೆ, ಅಲ್ಲ ರತಿ ರಾಸ ಅಂದ್ರೆ ರಾಸಕ್ರೀಡೆ ಅಂತ ಅರ್ಥ. ರಾಸಕ್ರೀಡೆಯಲ್ಲಿ ರಾಸ ಅನ್ನುವ ಶಬ್ದವನ್ನ ಕೇಳ್ತೀವಿ. ರಾಸ ಅನ್ನೋದು ಒಂದು ಕ್ರೀಡೆಯನ್ನು ಹೇಳುವಂತ ಶಬ್ದ. ರಾಸಕ್ರೀಡೆ ಅಂದ್ರೆ ಅದು ಗೋಪಿಕಾ ಸ್ತ್ರೀಯರ ಜೊತೆಗೆ ಕೃಷ್ಣ ತಾನು ಆಟ ಆಡ್ತಾ ಇದ್ದ ಕ್ರೀಡೆಯನ್ನ, ಅದಕ್ಕೆ ರಾಸಕ್ರೀಡಾ ಅಂತ ಕರೀತಾರೆ. ರಾಸ ಅಂದ್ರೆ ತುಂಬಾ ರಾಗ. ಅಲ್ಲಿ ಈ ರಾಸ ಅನ್ನೋ ಶಬ್ದವನ್ನ ಬಳಸ್ತಾರೆ. ಆದ್ರೆ ಇಲ್ಲಿ ಯಾಕೆ ಬಳಸಿದ್ದಾರೆ ಅಂದ್ರೆ ಸಾರ ಅಂತ ಅರ್ಥ. ಆ ರಾಸ ಅನ್ನೋ ಶಬ್ದಕ್ಕೆ ಸಾರವಾದದ್ದು ಅಂದ್ರೆ ಚೆನ್ನಾಗಿ ಈ ಎಲ್ಲ ಕಡದು 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 ಚೆನ್ನಾಗಿ ಕೊನೆಗೊಂದು ಫಲ ಸಿಗತ್ತಲ್ಲ ನಮಗೆ, ಆ ತರ ಸಾರವಾದ ಭಾಗ ಇರುತ್ತೆ. ಆ ಭಾಗವನ್ನ ರಾಸ ಅಂತ ಕರೀತಾರೆ. ಇಲ್ಲಿ ಆ ರಾಸವನ್ನ ಹೇಳಿತ್ತು. ಅಂದ್ರೆ ಗುರುಗಳ ಪಾದ ಸೇವೆಯನ್ನ ಮಾಡಿದ್ರೆ ದೇವರಲ್ಲಿ ಅಂಥ ಅತ್ಯುತ್ತಮವಾದ ಸಾರ ಏನ್ ಬೇಕೋ ಆ ಫಲ ಸಿಗತ್ತೆ ಅಂತ ಇಷ್ಟನ್ನ ಹೇಳಿ, ರಸ ಅನ್ನೋ ಶಬ್ದ ಹೇಳ್ಬೇಕಾಗಿತ್ತು, ರಾಸ ಅಂತ ಯಾಕೆ ಹೇಳಿದ್ರು ಅಂತ ಒಂದು ಪ್ರಶ್ನೆ. ಯಾಕೆ ರಸ ಅಂದ್ರೆ ಸಾರ ಅಂತ ಅರ್ಥ. ಹಣ್ಣಿನ ರಸ ಅಂದ್ರೆ ಏನರ್ಥ? ಆ ಹಣ್ಣಿನಲ್ಲಿ ಏನೇನು ಒಳ್ಳೊಳ್ಳೆ ಗುಣ ಇದೆ ಅದೆಲ್ಲ ಅದರ ರಸದಲ್ಲಿ ಸಿಗತ್ತೆ, ಸಾರ ಅದು ಅಂತ ಹೇಳ್ತೀವಿ. ಮತ್ತೆ ಒಬ್ಬ ಮನುಷ್ಯನ ಸಾರ ಯಾವಾಗ ಗೊತ್ತಾಗತ್ತೆ? ತುಂಬಾ ಕಷ್ಟದಲ್ಲಿ ಇದ್ದಾಗ ಅವ್ನು ನಿಜವಾಗಿ ಹೇಳ್ತಾನೆ, ಗೊತ್ತಾಗತ್ತೆ ಇವ್ನ ಗುಣ ಹೀಗಿದೆ ಅಂತ. ರಸ ಅನ್ನೋದು ಮುಖ್ಯ. ರಸ ಅಂದ್ರೆ ಒಟ್ಟ ಇಡೀ ಪದಾರ್ಥದ ಒಂದು ಮುಖ್ಯ ಅಂಶ
ರಸ, ಅದನ್ನ ಸಾರ ಅಂತ ಕರೀತಾರೆ. ಈ ಸಾರ ಅನ್ನೋ ಅರ್ಥವನ್ನು ಹೇಳಿಕೆ ರಸ ಅನ್ನೋ ಶಬ್ದ ಇದೆ, ರಾಸ ಇಲ್ಲ. ಮತ್ ಯಾಕೆ ಇಲ್ಲಿ ರಾಸ ಅಂತ ಭಾಗವತಲ್ಲಿ ಹೇಳಿದ್ದಾರೆ, ರತಿ ರಾಸಃ ಅಂತ ಯಾಕೆ ಹೇಳಿದ್ರು ಅಂದ್ರೆ ಛಾಂದಸೆ ಇದು ವೇದ ಸಮಾನ ಅಂತ ತಿಳಿಸ್ಬೇಕಲ್ಲ. ವೇದದಲ್ಲಿ ರಸ ರಾಸ ಅಂತೆಲ್ಲ ಈ ತರದ ಅನೇಕ ಶಬ್ದಗಳನ್ನ ನೋಡ್ತಾ ಇರ್ತೀವಿ. ವ್ಯತ್ಯಾಸವಂತ ಅದು ವೇದಕ್ ಸಮಾನ ಅಂತ ತಿಳಿಸ್ಬೇಕಾಗಿದೆ ಅಷ್ಟೇ. ಇಲ್ಲಾಂದ್ರೆ ಒಂದು ಶಬ್ದವನ್ನು ಸರಿಯಾಗಿ ಬಳಸ್ಬೇಕು ಅಂತ ಗೊತ್ತಾಗಲ್ಲ. ಸಾಕ್ಷಾತ್ ವೇದವ್ಯಾಸರೇ ಭಾಗವತ ಬರೆದು ಅಂತ ಅವ್ರಿಗೆ ಗೊತ್ತಾಗಲ್ಲ ಅಂದ್ರೆ ಏನರ್ಥ. ಹಾಗಾಗಿ ಇದು ವೇದ ತುಲ್ಯ, ಇದು ವೇದಕ್ ಸಮಾನವಾದದ್ದು ಅಂತ ತಿಳಿಸ್ಲಿಕ್ಕೋಸ್ಕರ ಹೀಗೆ ರಾಸ ಅಂತ ಬಳಸಿದ್ದಾರೆ. ಆದ್ರಿಂದ ರತಿರಾಸ, ನಿಜವಾದ ಭಕ್ತಿ ಬರಬೇಕು ಅಂತಾದ್ರೆ, ಇನ್ನೊಬ್ರು ಭಕ್ತಿ ಅಂತ ಅರ್ಥ ಮಾಡಿದ್ದಾರೆ, ಭಕ್ತಿಯೇ ದೊಡ್ಡ ಉತ್ಸವ. ಇದು ಬರ್ಬೇಕು ಅಂತಾದ್ರೆ ಆಗ ಗುರುಗಳ ಸೇವೆ ಅತ್ಯಂತ ಮುಖ್ಯ. ಇನ್ನು ವ್ಯಸನಾರ್ಧನ ಅಂತ ಒಂದು ಬಂತು, ಅದಕ್ಕೆ ಅರ್ಥ ಬಿಡಿಸ್ತಾರೆ. ವ್ಯಸನ ಅಂದ್ರೆ ಸಂಸಾರ ಅಂತ ಅರ್ಥ. ಅದನ್ನ ಅರ್ಧನ, ನಾಶ ಮಾಡೋರಿಗೆ ವ್ಯಸನಾರ್ಧನ ಅಂತ ಹೆಸರಿದೆ. ಈಗ ಜನಾರ್ದನ ಅನ್ನೋದ್ರ ಜೊತೆಗೆ ವ್ಯಸನಾರ್ಧನ ಅಂತ ಇನ್ನೊಂದು ಅಪರೂಪದ ಶಬ್ದವನ್ನ ಭಾಗವತದ ಪದ್ಯದಲ್ಲಿ ತಿಳಿಸಿದ್ದಾರೆ. ಇಷ್ಟಾದ್ಮೇಲೆ ಸರಿ, ದೇವರ ಸೇವೆ, ದೇವರ ಮೇಲೆ ಪಾದದ ಮೇಲೆ ಶ್ರದ್ಧಾ ಭಕ್ತಿ ಇತ್ಯಾದಿಗಳು ಬರ್ಲಿಕ್ಕೆ ಏನ್ ಮಾಡ್ಬೇಕು, ಗುರುಗಳ ಪಾದ ಸೇವೆ ಮಾಡ್ಬೇಕು. ಗುರುಗಳ ಪಾದ ಸೇವೆ ಸುಮ್ಮನೆ ಸಿಗತ್ತಾ? ದೊಡ್ಡ ದೊಡ್ಡ ಗುರುಗಳು ಸಿಗ್ಬೇಕು, ಅವ್ರ ಸೇವೆ ಮಾಡೋ ಭಾಗ್ಯ ಆಗ್ಬೇಕಲ್ಲ. ಅದರಿಂದ ಭವಾದೃಶಾನ ಮೈತ್ರೇಯರ ಹತ್ರ ಹೇಳ್ತಾರೆ ವಿದುರರು, ನಿಮ್ಮಂಥವರ ದೊಡ್ಡ ಸೇವೆಯನ್ನ ಮಾಡ್ಬೇಕು, ನಿಮ್ಮ ಪಾದ ಸೇವೆ ಮಾಡ್ಬೇಕು ಅಂದ್ರೆ ನಂದು ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳ್ತಾರೆ. ಪೂರ್ವ ಸಂಚಿತ ಪುಣ್ಯ ಹಿಂದೆ ಎಷ್ಟೋ ಜನ್ಮದಲ್ಲಿ ಆ ಪುಣ್ಯವನ್ನ ಮಾಡಿದ್ದೆ, ಆ ಕಾರಣದಿಂದ ನಿಮ್ಮಂತಹ ಗುರುಗಳು ನನಗ್ ಸಿಕ್ಕಿದ್ದಾರೆ, ನಿಮ್ಮಂತರ ಸೇವೆ ಮಾಡ್ಲೇಬೇಕು ನಾನು. ಈ ಸೇವೆಯನ್ನ ಬಿಟ್ರೆ ನನ್ನಂತ ಮೂರ್ಖ ಯಾರು ಇಲ್ಲ ಅಂತ ಈ ಭಾವನೆ ಇದೆ ಅವ್ರಿಗೆ, ವಿದುರರಿಗೆ. ಹಾಗಾಗಿ ಅದನ್ನ ಮಾತಾಡ್ತಾರೆ. ಮುಂದೆ ಅವ್ರು ಏನ್ ಮಾತಾಡ್ತಾರೆ ಇನ್ನು ವಿಸ್ತಾರವಾಗಿ, ಅದೇನೇನೋ ವಿಷಯಗಳಿದೆ ಅನ್ನೋದನ್ನ ನಾಳೆ ಮತ್ತೆ ಅದ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಧನ್ಯವಾದಗಳು. ನಾಳೆ ಪಾರ್ಟಿ ಊಟ ಗುರುಗಳೇ. ನಮಸ್ಕಾರ ಗುರುಗಳೇ. ಮೆಸೇಜ್ ಹಾಕ್ತೀವಿ. ನಮಸ್ಕಾರ ಗುರುಗಳೇ, ನಮಸ್ಕಾರ.